ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು 19ನೇ ಶತಮಾನದಲ್ಲಿ ಕೇರಳದಲ್ಲಿ ಸಾಮಾಜಿಕ ಕ್ರಾಂತಿಯನ್ನ ಹುಟ್ಟುಹಾಕುವುದರ ಮೂಲಕ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಧಾರ್ಮಿಕ ಸಾಮಾಜಿಕ ಕ್ರಾಂತಿಯನ್ನ ಹುಟ್ಟುಹಾಕಿದ್ರು. ಪ್ರಸಕ್ತ ಯುಗದಲ್ಲಿ ಸಂಘಟನೆಯಿಂದ ಮಾತ್ರ ಸಾಮಾಜಿಕ ಶಕ್ತಿ ಸಂಚಯ ಸಾಧ್ಯ. ಈ ಮಾತಿನ ತಿರುಳನ್ನ ಅರಿತು ಮಲ್ಪೆಯ ಪರಿಸರದಲ್ಲಿ ಸ್ಥಾಪಿಸಿದ ಸಂಸ್ಥೆಯೇ ಬಿಲ್ಲವರ ಸೇವಾ ಸಂಘ. ನಾನು ಗೋಪಾಲ್ ಸಿ ಬಂಗೇರ, ಮಲ್ಪೆ ಬಿಲ್ಲವರ ಸೇವಾ ಸಂಘ ರಿಜಿಸ್ಟರ್ ಮಲ್ಪೆ ಇದರ ಅಧ್ಯಕ್ಷನಾಗಿ ಕಳೆದ 2 ವರ್ಷಗಳಿಂದ ಸೇವೆ ಮಾಡುತ್ತಿದ್ದೇನೆ. ಸಂಘಟನೆಯಿಂದ ಬಲಯುತರಾಗಿ ವಿದ್ಯೆಯಿಂದ ಸ್ವತಂತ್ರರಾಗಿ ಎಂಬ ಸಂದೇಶವನ್ನು ಜಗತ್ತಿಗೆ ಸಾರಿದ ಪರಮ ಪೂಜ್ಯ ಬ್ರಹ್ಮಶ್ರೀ ನಾರಾಯಣ ಗುರುಗಳು ತಮ್ಮ ಅಮೃತಾಸ್ತ್ರದಿಂದ ಮಂಗಳೂರಿನ ಕುದ್ರೋಳಿಯಲ್ಲಿ ಗೋಕರ್ಣನಾಥೇಶ್ವರ ದೇವಸ್ಥಾನವನ್ನು ಸ್ಥಾಪಿಸಿದ ದಿನದಂದು ವಿಶೇಷ ಆಮಂತ್ರಣದ ಮೇರೆಗೆ ದಿವಂಗತ ಅಣ್ಣ ಪೂಜಾರಿಯವರ ಒಟ್ಟಿಗೆ ಮಲ್ಪೆಯ ಬಿಲ್ಲವ ಸಮಾಜದ ಮುಖಂಡರು ಆ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡು ಅಲ್ಲಿಂದ ಬಂದವರು 1919ರಲ್ಲಿ ಶಂಕರ್ ಸೊಸೈಟಿಯನ್ನು ಸ್ಥಾಪಿಸಿ ತನ್ಮೂಲಕ ಅವರೆಲ್ಲರೂ ಒಟ್ಟಾಗಿ ಬ್ರಹ್ಮಬೈದರ್ಗಡಿ ಕಲ್ಮಾಡಿ ಇಲ್ಲಿ ಭಜನಾ ಕಾರ್ಯಕ್ರಮಗಳನ್ನು ನಡೆಸ್ತಾ ಬರುತ್ತಿದ್ದರು. ಮುಂದೆ ಮಲ್ಪೆ ಭಾಗದ ಎಲ್ಲ ಬಿಲ್ಲವ ಸಮಾಜ ಬಾಂಧವರು ಗುರುಗಳ ಸಂದೇಶದಿಂದ ಪ್ರೇರಿತರಾಗಿ ಸಂಘಟಿತರಾಗಿ ಬಿಲ್ಲವರ ಯೂನಿಯನ್ ಎಂಬ ಸಂಸ್ಥೆಯನ್ನು ದಿವಂಗತ ಅಣ್ಣ ಪೂಜಾರಿಯವರ ಅಧ್ಯಕ್ಷರಾಗಿ ಕಲ್ಮಾಡಿ ರಾಮಪ್ಪ ಮಾಸ್ಟರು ಕಾರ್ಯದರ್ಶಿಯಾಗಿ ಎಲ್ಲ ಪದಾಧಿಕಾರಿಗಳು ಬಿಲ್ಲರ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದರು. ಮುಂದೆ 1946ರಲ್ಲಿ ದಿವಂಗತ ಸೌಕರ್ ದೇಜಪ್ಪನವರ ಅಧ್ಯಕ್ಷತೆಯಲ್ಲಿ ಸಂಘಕ್ಕೆ ಜಾಗವನ್ನು ಖರೀದಿಸಿ ವಿಠೋಬಾ ಭಜನಾ ಮಂದಿರ ಸ್ಥಾಪಿಸಿದರು. 1953ರಲ್ಲಿ ಬಿಲ್ಲವರ ಸೇವಾ ಸಂಘವನ್ನು ಸ್ಥಾಪಿಸಿ ಹಾಗೆಯೇ 1985ರಲ್ಲಿ ನಾರಾಯಣಗುರು ಆಂಗ್ಲ ಮಾಧ್ಯಮ ಶಾಲೆಯನ್ನು ಸ್ಥಾಪಿಸಿ ತನ್ಮೂಲಕ ಮಲ್ಪೆ ಪರಿಸರದ ಹಿಂದುಳಿದ ಎಲ್ಲ ಜಾತಿಯ ಮಕ್ಕಳಿಗೆ ಜಾತಿ ಮತ ಭೇದವಿಲ್ಲದೆ ವಿದ್ಯಾಭ್ಯಾಸವನ್ನು ಕಡಿಮೆ ಶುಲ್ಕದಲ್ಲಿ ನೀಡುತ್ತಾ ಬರುತ್ತಿರುವುದು ನಮ್ಮ ಗುರುಗಳ ಅನುಗ್ರಹ ಎಂದು ನಾವು ಭಾವಿಸುತ್ತೇವೆ. ಅವರ ತತ್ವವನ್ನು ನಾವು ಪಾಲಿಸಿಕೊಂಡು ಬರ್ತಾ ಇದ್ದೇವೆ. ಈ ಒಂದು ಸಂಸ್ಥೆಗೆ ಈಗ 100ನೇ ವರ್ಷದ ಶತಮಾನ ಸಂಭ್ರಮದ ಈ ಸಂದರ್ಭದಲ್ಲಿ ಮುಂದೆ ಒಂದು ದೊಡ್ಡ ಬೃಹತ್ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಸುಮಾರು 20 ಕೋಟಿ ವೆಚ್ಚದ ನಮ್ಮ ಪ್ರೈಮರಿ ಸೆಕ್ಷನ್ನಿಂದ PUC ಕಟ್ಟಡ ಹಾಗೂ ವಿಶಾಲವಾದ ಆಟದ ಮೈದಾನ ನಾವು ಮಾಡುವಂತಹ ನೀಲಿ ನಕಾಶೆಯನ್ನು ನಾವು ಈಗಾಗಲೇ ರಚನೆ ಮಾಡಿದ್ದೇವೆ. ಅದಕ್ಕಾಗಿ ನಾವು ಈಗಾಗಲೇ ಸುಮಾರು 2 ಎಕರೆ ಜಾಗವನ್ನು ಸುಮಾರು 6ರಿಂದ 7 ಕೋಟಿ ವೆಚ್ಚದಲ್ಲಿ ಖರೀದಿಸಿದ್ದು. ಮುಂದೆ ನಮ್ಮ ಈ ಒಂದು ಕಾರ್ಯ ಯೋಜನೆಗೆ ಎಲ್ಲರ ತನು ಮನ ಧನದ ಸಹಕಾರವನ್ನು ನಾವು ಕೇಳುತ್ತಿದ್ದೇವೆ. ಮಲ್ಪೆ ಬಿಲ್ಲವ ಸಮಾಜ ಸೇವಾ ಸಂಘದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು ಪ್ರಥಮವಾಗಿ ಸ್ಥಾಪಕ ಅಧ್ಯಕ್ಷರಾಗಿ ದಿವಂಗತ ಅಣ್ಣಯ್ಯ ಪೂಜಾರಿಯವರು, ಬಳಿಕ ಅವರ ನಿಧನದ ಬಳಿಕ ಅವರ ಅಳಿಯ ಸೌಕರ್ ದೇಜಪ್ಪನವರು, ಅವರ ನಿಧನದ ಬಳಿಕ MK ಮಂಜಪ್ಪನವರು, ಹಾಗೆ M ದಾಮೋದರ್ ಅವರು, ಅವರ ಬಳಿಕ ಸೌಕರ್ ಕೃಷ್ಣಪ್ಪನವರು, ಬಳಿಕ ರಾಘವೇಂದ್ರ ಮಾಸ್ಟರ್ ಅವರು, ಆ ಬಳಿಕ ಪರಿಜತ ಶ್ರೀಧರಣ, ಬಳಿಕ M ಶ್ರೀನಿವಾಸ್, M ಸುರೇಶ್, ಬಳಿಕ ದಿನೇಶ್ ವರ್ಣ, ಕೃಷ್ಣಪ್ಪ ಜತ್ತನ್, ಪ್ರಸ್ತುತ ಅಂದು ಅಧ್ಯಕ್ಷರಾಗಿದ್ದಂಥ ಗೋಪಾಲ್ ಸಿ ಬಂಗೇರವರು ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ಇವರ ಅವಧಿಯಲ್ಲಿ ನಾವು ಎಲ್ಲರೂ ಗುರುತಿಸುವಂಥ ಅಭಿವೃದ್ಧಿಯ ಕೆಲಸಗಳು ಆ ಸಂಸ್ಥೆಯಲ್ಲಿ ನಡೆದಿದೆ. ಬಹು ದಿನಗಳ ನಮ್ಮ ಕನಸಾಗಿದ್ದ ನಾರಾಯಣಗುರು ಸಮುದಾಯ ಭವನದ ನಿರ್ಮಾಣವು ಅಧ್ಯಕ್ಷರಾದ ಗೋಪಾಲ್ ಸಿ ಬಂಗೇರ ಅವರ ಅಧ್ಯಕ್ಷರ ಅವಧಿಯಲ್ಲಿ ಹಿಂದೆಯೇ ನಡೆದಿತ್ತು. ಹಾಗೆ 25 ವರ್ಷ ಹಿಂದೆ ಈ ಮಂದಿರದ ಜೀರ್ಣೋದ್ಧಾರ ಕಾರ್ಯವು ದಿವಂಗತ ಪ್ರಕಾಶ್ M ಕೊಡೂರ್ ಅವರ ನೇತೃತ್ವದಲ್ಲಿ ಎಲ್ಲರೂ ಮೆಚ್ಚುವ ರೀತಿಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಈ ಭವ್ಯವಾದ ಮಂದಿರವು ಪುನರ್ ನಿರ್ಮಾಣಗೊಂಡಿದೆ. ಬಿಲ್ಲವ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಮಲ್ಪೆ ಇದು 1923ರಲ್ಲಿ ಸ್ಥಾಪನೆಯಾಗಿ ಅಂದಿನಿಂದ 100 ವರ್ಷಗಳಿಂದ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಹಾಗೂ ಕ್ರೀಡೆ ಈ ವಲಯಗಳಲ್ಲಿ ಸಮಾಜದಲ್ಲಿ ವಿವಿಧ ಸೇವೆಗಳನ್ನು, ಪ್ರೋತ್ಸಾಹಗಳನ್ನು, ತರಬೇತಿಗಳನ್ನು ನಡೆಸಿಕೊಂಡು ಬಂದಿರುತ್ತದೆ. ಈ ಶತಮಾನೋತ್ಸವದ ಸಂಭ್ರಮಾಚರಣೆಯ ಪರ್ವಕಾಲದಲ್ಲಿ ಈ 5 ವಲಯದಲ್ಲಿ
ಒಂದು ಅರ್ಥಪೂರ್ಣವಾಗಿ ಆಚರಿಸುವಂಥ ನಿಟ್ಟಿನಲ್ಲಿ ನಾವೊಂದು ಶತಮಾನೋತ್ಸವ ಸಮಿತಿಯನ್ನು ಸ್ಥಾಪಿಸಿದೆವು. ಅದಕ್ಕೆ ಅಧ್ಯಕ್ಷರಾಗಿ ಶ್ರೀ ದಿನೇಶ್ ಜಿ ಸುವರ್ಣ, ಅದೇ ರೀತಿ ಕಾರ್ಯದರ್ಶಿಯಾಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ. ಅದೇ ರೀತಿ ಈ ನಮ್ಮ ಶಾಲೆಯು ಸಾಧಾರಣ ಇಲ್ಲಿವರೆಗೆ 21 ಬಾರಿ 100% ಗುಣಮಟ್ಟದ ಒಂದು ಫಲಿತಾಂಶವನ್ನು ದಾಖಲಿಸಿ, ಅದಲ್ಲದೆ 2021ರಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿ 625ಕ್ಕೆ 625 ಪೂರ್ಣಾಂಕವನ್ನು ಪಡೆದು ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾನೆ. ಅದೇ ರೀತಿ 2022ರಲ್ಲಿ ನಡೆದಂಥ SLC ಪರೀಕ್ಷೆಯಲ್ಲಿ ನಮ್ಮ ಶಾಲೆಯು ಇಡೀ ಉಡುಪಿ ಜಿಲ್ಲೆಗೆ ಫಲಿತಾಂಶದಲ್ಲಿ ಪ್ರಥಮ ಸ್ಥಾನಿಯಾಗಿ ಮೂಡಿಬಂತು. ಅದೇ ರೀತಿ ಇತರ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ರಾಜ್ಯ ಮಟ್ಟದಲ್ಲಿ ಸ್ಪರ್ಧಿಸಿ ಅನೇಕ ಪ್ರಶಸ್ತಿ ಬಹುಮಾನಗಳನ್ನು ಪಡೆದುಕೊಂಡು ಇಡೀ ರಾಜ್ಯಕ್ಕೆ ಮಾದರಿ ಶಾಲೆಯಾಗಿ ಬೆಳೆದು ನಿಂತಿದೆ. ನಮ್ಮ ಮಲ್ಪೆಯು ಇದೀಗ ಇಡೀ ರಾಜ್ಯದಲ್ಲಿ ಅತಿ ಪ್ರಾಮುಖ್ಯವಾದ ಪ್ರವಾಸಿ ತಾಣವಾಗಿ ಬೆಳೆಯುತ್ತಿದ್ದು, ನಮ್ಮ ಶಾಲೆಯು ಮಲ್ಪೆಯ ಹೃದಯ ಭಾಗದಲ್ಲಿರುವುದರಿಂದ ಅಲ್ಲಿ ಈಗಾಗಲೇ ಒಂದು ಸ್ಥಳದ ಕೊರತೆ, ರಸ್ತೆ ಅಗಲೀಕರಣದಿಂದಾಗಿ ಪಾರ್ಕಿಂಗ್ ಕೊರತೆ, ಇಂಥ ಸಮಸ್ಯೆಗಳು ತೋರಿ ಬಂದಲ್ಲಿ ಮಕ್ಕಳಿಗೆ ಮತ್ತು ಪೋಷಕರಿಗೆ ಅನುಕೂಲವಾಗಲೆಂದು ಪ್ರಶಾಂತವಾದ ವಾತಾವರಣದಲ್ಲಿ ಮತ್ತು ಕಲಿಕೆಗೆ ಯೋಗ್ಯವಾದ ಒಂದು ವಾತಾವರಣದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಒದಗಿಸಿಕೊಡುವಂತಾಗಲು ನಾವು ಇದೀಗಲೇ ಒಂದು ನಮ್ಮ ವಿಠೋಬ ಭಜನಾ ಮಂದಿರಕ್ಕೆ ತಾಗಿಕೊಂಡಿರುವ, ಅದು ಸಾಧಾರಣ ಒಂದು ಎಕರೆ 52 ಸೆನ್ಸ್ ಜಾಗವನ್ನು ಖರೀದಿ ಮಾಡಿ ಸುಮಾರು 6 ಕೋಟಿ ವೆಚ್ಚದಲ್ಲಿ ಅದನ್ನು ಸಮತಟ್ಟು ಮಾಡಲು ಈಗಾಗಲೇ ವಿನಿಯೋಗಿಸಿರುತ್ತೇವೆ. ಅದೇ ರೀತಿ ಇಲ್ಲಿಯ ಪರಿಸರದ ಮಕ್ಕಳಿಗೆ ಒಂದು ಉತ್ತಮ ಗುಣಮಟ್ಟದ ಆಧುನಿಕ ಸೌಲಭ್ಯವನ್ನು ಹೊಂದಿರುವಂಥ ಪದವಿ ಪೂರ್ವ ಶಿಕ್ಷಣವನ್ನು ಪಡೆಯುವಂತಾಗಲು ಪದವಿ ಪೂರ್ವ ಕಾಲೇಜು ಸ್ಥಾಪನೆಯನ್ನು ಸಂಕಲ್ಪವನ್ನು ಕೂಡ ಮಾಡಿದ್ದೇವೆ. ಕ್ಷೇತ್ರದ ಶ್ರೀ ವಿಠೋಬ ದೇವರ ಅನುಗ್ರಹ ಹಾಗೂ ಶ್ರೀ ನಾರಾಯಣ ಗುರುಗಳ ಅನುಗ್ರಹದಿಂದ ನಾವು ಸಂಕಲ್ಪ ಮಾಡಿದಂತಹ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಸಾಕಾರವಾಗಬಹುದೆಂದು ನಂಬಿದ್ದೇವೆ. ಧನ್ಯವಾದಗಳು. ಇದೀಗ ಶತಮಾನೋತ್ಸವವನ್ನು ಪೂರೈಸಿ ಹಿಂದೆ ಇದ್ದ ವ್ಯವಸ್ಥೆಗಳಿಗಿಂತ ಹೆಚ್ಚಿನ ಅತ್ಯಾಧುನಿಕ ವ್ಯವಸ್ಥೆಯನ್ನ ಒಳಗೊಳ್ಳುವುದರ ಮೂಲಕ ತಲೆ ಎತ್ತಿ ನಿಂತಿದೆ.